ಗಂಗಾವತಿಯ ಎಲ್ಲ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿಯ ಪ್ರಯುಕ್ತ ನದಿ ಸ್ನಾನಕ್ಕೆ ಹೋಗುವ ಜನತೆಗೆ ಕಿಷ್ಕಿಂಧ ಚರಣ ಬಳಗ ಹಾಗೂ ವರದಾ ಫೌಂಡೇಶನ್ ಹಾಗೂ ಶ್ರೀರಂಗದೇವರಾಯಲು ಫೌಂಡೇಶನ್ ವತಿಯಿಂದ ಕಡ್ಲೆ ಹಿಟ್ಟಿನ ಪ್ಯಾಕೆಟ್ ಅನ್ನ ಎಲ್ಲ ಶಾಲಾ ಮಕ್ಕಳು ಮತ್ತು ಕಾಲೇಜು ಮಕ್ಕಳಿಗೆ ವಿತರಿಸಲಾಯಿತು. ಇದರಿಂದ ನಮ್ಮ ನದಿಯು ನೀರು ಸ್ವಚ್ಛವಾಗಿರಲು ಅನುಕೂಲವಾಗುತ್ತದೆ. ಆದ್ದರಿಂದ ಗಂಗಾವತಿಯ ಸಮಸ್ತ ನಾಗರಿಕರು ನದಿ ಸ್ನಾನಕ್ಕೆ ಕಡ್ಲೆ ಹಿಟ್ಟನ್ನ ಉಪಯೋಗಿಸಬೇಕಾಗಿ ವಿನಂತಿ. ಈ ದಿನ ವಿಶೇಷವಾಗಿ ನಾಳೆ ಮಕರ ಸಂಕ್ರಾಂತಿಯ ಪ್ರಯುಕ್ತ ನಾವೆಲ್ಲರೂ ಏನು ಒಂದು ನದಿ ಸ್ನಾನಕ್ಕೆ ಹೋಗ್ತೀವಿ. ಯಾಕಂತಂದರೆ ಅದು ಒಂದು ಪರಿಶುದ್ಧವಾದ ನದಿ ಸ್ನಾನ ಮಾಡುವಂಥದ್ದು ಒಂದು ಪಾರಂಪರಿಕವಾಗಿ ಬಂದಿರತಕ್ಕಂಥ ಒಂದು ಅದು ವಾಡಿಕೆ. ಸೊ ಆಚರಣೆಯನ್ನು ನಾವು ಆಚರಿಸ್ಬೇಕಂದಾಗ ನಾವು ಈಗೇನು ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲರೂ ಶಾಂಪು ತೆಗೆದುಕೊಂಡು ಹೋಗೋದು ಅಥವಾ ಸೋಪ್ ತೆಗೆದುಕೊಂಡು ಹೋಗೋದು. ಆ ಶಾಂಪು ಅಥವಾ ಸೋಪ್ ತೊಗೊಂಡು ಅದು ಎದರಲ್ಲಿ ಬರುತ್ತೆ, ಪ್ಲಾಸ್ಟಿಕ್ನಲ್ಲಿ ಬರುತ್ತೆ. ಆ ಪ್ಲಾಸ್ಟಿಕ್ಕನ್ನು ಅಲ್ಲಿ ಹಾಕಿ ಹೋಗ್ಬಿಡ್ತೀವಿ. ಆಮೇಲೆ ಅದು ಕೆಮಿಕಲ್. ಇದರಿಂದ ನಾವು ಸ್ನಾನ ಮಾಡಿದ್ದ ನೀರೆಲ್ಲ ಏನು ಮಾಡ್ತೀವಿ, ನದಿಗೆ ಬಿಟ್ಬಿಡ್ತೀವಿ. ಅದು ಮತ್ತು ವಿಷಮುಕ್ತ ಆಗುತ್ತೆ. ನದಿ ನಾವು ಸ್ವಚ್ಛಾಗಿ ಇಟ್ಕೋಬೇಕಂತಂದರೆ ಅಥವಾ ನಾವು ನಮ್ಮ ಬಾಡಿನೂ ಸ್ವಚ್ಛಾಗಿ ಇಟ್ಕೋಬೇಕಂತಂದರೆ ನಾವು ನೈಸರ್ಗಿಕವಾಗಿರ್ತಕ್ಕಂಥ ಕಡ್ಲಿ ಹಿಟ್ಟಿಂದ ಹಳೆ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಸೀಗೆಕಾಯಿ ಸ್ನಾನ ಆಗಿರ್ಬೋದು, ಕಡ್ಲಿ ಹಿಟ್ಟು ಸ್ನಾನ ಆಗಿರ್ಬೋದು, ಅದನ್ನು ಮಾಡುವಂಥದ್ದು ಒಳ್ಳೆಯದು. ಅದ್ರ ಸಲುವಾಗಿ ವರದಾ ಫೌಂಡೇಶನ್ನು ಮತ್ತು ಕಿಷ್ಕಿಂಧ ಚಾರಣ ಬಳಗದವರು ಮತ್ತು ಶ್ರೀರಂಗದೇವರಾಯಲು ಅವರ ಒಂದು ಸಂಸ್ಥೆಯವರು ಎಲ್ಲರೂ ಕೂಡಿ ಎಲ್ಲ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಅವೇರ್ನೆಸ್ ಕೊಡುವಂಥದ್ದು ಮಾಡ್ತಾ ಇದ್ದಾರೆ. ಈ ದಿನ ಇವರೆಲ್ಲರೂ ನಮ್ಮ ಶಾಲೆಗೆ ಬಂದು ನಮ್ಮ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಏನು ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಅಂದರೆ ನಾಳೆ ನೀವು ಏನು ಕುಟುಂಬ ಸಮೇತರಾಗಿ ನದಿ ಸ್ನಾನಕ್ಕೆ ಹೋಗುವಂಥ ವೇಳೆಯಲ್ಲಿ ಅಲ್ಲಿ ಸ್ನಾನ ಮಾಡುವಂಥ ವೇಳೆಯಲ್ಲಿ ಕಡ್ಲಿ ಹಿಟ್ಟಿನ ಸ್ನಾನ ಮಾಡಿರಿ. ಯಾಕಂತಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ನೀರು ಪರಿಶುದ್ಧವಾಗಿ ಇರಲಿಕ್ಕೆ ಅದು ಅನುಕೂಲ ಆಗುತ್ತೆ. ಆದ್ದರಿಂದ ಈ ಒಂದು ಮೆಸೇಜ್ ಈ ಮುಖಾಂತರ ಮೀಡಿಯಾ ಮುಖಾಂತರ ನಾವು ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀವಿ. ದಯವಿಟ್ಟು ಸರ್ವ ಗಂಗಾವತಿ ಸಮಸ್ತ ನಾಗರಿಕರು ನಾಳೆ ಏನು ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ದೀರಿ, ಕಡ್ಲಿ ಹಿಟ್ಟಿನ ಸ್ನಾನ ಮಾಡಿರಿ ಮತ್ತು ನಮ್ಮ ನದಿ ನಮ್ಮ ನೀರು ಸ್ವಚ್ಛಾಗಿ ಇಟ್ಕೊಳ್ಳೋಣ, ನಮ್ಮ ಆರೋಗ್ಯವನ್ನು ಸ್ವಚ್ಛಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಈ ಕಿಷ್ಕಿಂಧ ಚಾರಣ ಬಳಗದವ್ರು ಎಲ್ಲರಿಗೂ ಸಹ, ಯಾಕಂತಂದರೆ ಅವರು ಇಲ್ಲಿಗೆ ನಮ್ಮ ಶಾಲೆಗೆ ಬಂದು ಆ ಒಂದು ಕಡ್ಲಿ ಹಿಟ್ಟಿನ ಪಾಕೆಟ್ಗಳನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಶ್ಲಾಘನೀಯ. ಇಂಥ ಒಂದು ಪರಿಸರ ಪ್ರೇಮಿಗಳ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ಎಲ್ಲರೂ ಕೈ ಜೋಡಿಸೋಣ. ಇಂಥ ಒಂದು ಒಳ್ಳೊಳ್ಳೆ ಸಮಾಜ ಸೇವೆಗಳು ಇವರ ಕಿಷ್ಕಿಂಧ ಚಾರಣ ಬಳಗಗಳಿಂದ ಆಗಿರಲಿ ಅಥವಾ ವರದಾ ಫೌಂಡೇಶನ್ನಿಂದ ಆಗಿರಲಿ ಇನ್ನೂ ಜಾಸ್ತಿಯಾಗಿ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ.